Hello everyone, welcome back to SP Economics videos for learners. Okay dear students, here we are going to start about a discussion revenue. ಆದಾಯದ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ದ ರೆವೆನ್ಯೂ? ಆದಾಯ ಎಂದರೇನು? ಅ ಫರ್ಮ್ ಅರ್ನ್ಸ್ ರೆವಿನ್ಯೂ ಬೈ ಸೆಲ್ಲಿಂಗ್ ದ ಗೂಡ್ಸ್ ದಟ್ ಇಟ್ ಪ್ರೊಡ್ಯೂಸಸ್ ಇನ್ ದ ಮಾರ್ಕೆಟ್. ಒಂದು ಉದ್ಯಮ ಸಂಸ್ಥೆಯು ತಾನು ಉತ್ಪಾದಿಸಿದಂಥ ಸರಕುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ ನಂತರ ಬಂದಂತಹ ಗಳಿಕೆನೇ ಆದಾಯ. ಅ ಫರ್ಮ್ ಅರ್ನ್ಸ್ ರೆವಿನ್ಯೂ ಬೈ ಸೆಲ್ಲಿಂಗ್ ದ ಗೂಡ್ಸ್ ದಟ್ ಇಟ್ ಪ್ರೊಡ್ಯೂಸಸ್ ಇನ್ ದ ಮಾರ್ಕೆಟ್. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಸೊ ಇನ್ ಅದರ್ ವರ್ಡ್ಸ್, ರೆವಿನ್ಯೂ ಈಸ್ ದ ಟೋಟಲ್ ಅಮೌಂಟ್ ಆಫ್ ಮನಿ a business earns from the sale of its goods and services before any expenses are subtracted. ಆದಾಯ ಅನ್ನುವಂಥದ್ದು ಒಟ್ಟು ಹಣದ ಮೌಲ್ಯವಾಗಿದೆ. ಒಂದು ಉದ್ಯಮ ಸಂಸ್ಥೆಯು ಒಂದು ವ್ಯಾಪಾರದಲ್ಲಿ ತಾನು ಉತ್ಪಾದಿಸಿದಂಥ ಎಲ್ಲ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡಿದ ನಂತರ ಅದರಲ್ಲಿ ವೆಚ್ಚವನ್ನು ಗಳಿಸಿದಂಥ ಗಳಿಕೆಯಲ್ಲಿ ವೆಚ್ಚವನ್ನು ಕಳೆಯದೇ ಇರುವಂಥದ್ದು, ಒಟ್ಟಾರೆಯಾಗಿ ಇರುವಂಥದ್ದೇ ಆದಾಯ ಆಗಿದೆ. ರೆವಿನ್ಯೂ ಇಸ್ ದ ಟೋಟಲ್ ಅಮೌಂಟ್ ಆಫ್ ಮನಿ ಅ ಬಿಸ್ನೆಸ್ ಅರ್ನ್ಸ್ ಫ್ರಮ್ ದಿ ಸೇಲ್ ಆಫ್ ಇಟ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಿಫೋರ್ ಎನಿ ಎಕ್ಸ್ಪೆನ್ಸಸ್ ಆರ್ ಸಬ್ಟ್ರಾಕ್ಟೆಡ್. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಹಿಯರ್ ವಿ ಹ್ಯಾವ್ ದ್ಯಾಟ್ ಟೈಪ್ಸ್ ಆಫ್ ರೆವಿನ್ಯೂ. ಆದಾಯದ 3 ಪ್ರಕಾರಗಳು. ಆದಾಯದಲ್ಲಿ ಪ್ರಮುಖವಾಗಿ ನಾವು 3 ಪ್ರಕಾರಗಳನ್ನು ಅರ್ಥಶಾಸ್ತ್ರದಲ್ಲಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ನೋಡಬಹುದಾಗಿದೆ ಫಾರ್ 12th ಸ್ಟೂಡೆಂಟ್ಸ್. ಫಸ್ಟ್ ಒನ್ ಈಸ್ ಟೋಟಲ್ ರೆವಿನ್ಯೂ. ಸೊ ಮೊದಲನೇದಾಗಿ ಇವತ್ತು ನಾವು ಒಟ್ಟು ಆದಾಯದ ಬಗ್ಗೆ ಓದ್ತಾ ಇದ್ದೀವಿ. ಆದಾಯದಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳಿದೆ. ಸೊ ಒಟ್ಟು ಆದಾಯ ಅಂದರೆ ಏನು? ವಾಟ್ ಈಸ್ ಟೋಟಲ್ ರೆವಿನ್ಯೂ? ರೆವಿನ್ಯೂ ಅರ್ನ್ಡ್ ಬೈ ದ ಫರ್ಮ್ ಆಫ್ಟರ್ ಸೆಲ್ಲಿಂಗ್ all goods and services known as total revenue. So total revenue earned by the firm after selling all goods and services. Total revenue of the firm is defined as the market price of the good multiplied by the firm's output. Total revenue of the firm is defined as the market price of the good multiplied by the firm output. ಒಂದು ಉದ್ಯಮ ಸಂಸ್ಥೆಯು ತಾನು ಉತ್ಪಾದಿಸಿದಂಥ ಎಲ್ಲ ಸರಕು ಸೇವೆಗಳನ್ನು ಮಾರುಕಟ್ಟೆ ಬೆಲೆಗೆ ಮಾರಾಟ ಮಾಡಿದ ನಂತರ ಬಂದಂತಹ ಎಲ್ಲ ಒಟ್ಟು ಹಣದ ಮೌಲ್ಯವನ್ನು ಒಟ್ಟು ಆದಾಯ ಎಂದು ಕರೆಯುತ್ತಾರೆ. ಸೊ ಇದಕ್ಕೊಂದು ಸೂತ್ರ ಇದೆ. ಟೋಟಲ್ ರೆವಿನ್ಯೂ